ಬೆಳಗಾವಿಯಲ್ಲಿ ಮುಂದುವರೆದ ಜಿಲ್ಲಾ ವಿಭಜನಾ ರಾಜಕೀಯ. ಗೋಕಾಕು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಆಯಿತು. ಈಗ ಅಥಣಿ ಬೈಲಹೊಂಗಲ ಜಿಲ್ಲೆಗಾಗೂ ಕೂಗೆದ್ದಿದೆ. ಇವತ್ತು ಸಿಎಂ ಭೇಟಿಯಾಗಲಿದ್ದಾರೆ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯವರು. ಇವತ್ತು ಸಿಎಂ ಭೇಟಿಯಾಗಲಿರುವಂತ ಲಕ್ಷ್ಮಣ ಸವದಿ ನೇತೃತ್ವದ ನಿಯೋಗ. ಇದೇ ವೇಳೆ ಅಥಣಿ ತಾಲೂಕಿನ ಮಠಾಧೀಶರು ನಿಯೋಗಕ್ಕೆ ಸಾಥ್ ನೀಡಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಇದೆ. ನಿನ್ನೆ ಅಷ್ಟೇ ಅಥಣಿ ಜಿಲ್ಲೆಗಾಗಿ ಹೋರಾಟವನ್ನು ನಡೆಸಿದರು. ಇವತ್ತು ಮಧ್ಯಾಹ್ನ ಭೋಜನ ವಿರಾಮದ ಬಳಿಕ ಸಿಎಂ ಭೇಟಿ. ಮೊನ್ನೆ ಅಷ್ಟೇ ಸಿಎಂ ಭೇಟಿ ಮಾಡಿದ್ದ ಜಾರಕಿಹೊಳಿ ಬ್ರದರ್ಸ್. ಸದನದಲ್ಲಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಬಗ್ಗೆ ಧ್ವನಿ ಎತ್ತಿರುವಂತಹ ಶಾಸಕರು. ಮುಂದುವರಿತಾ ಇದೆ ಜಿಲ್ಲಾ ವಿಭಜನೆಯ ರಾಜಕೀಯ. ಗೋಕಾಕು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾಯಿತು. ಈಗ ಅಥಣಿ ಮತ್ತು ಅಥಣಿ ಬೈಲಹೊಂಗಲ ಜಿಲ್ಲೆಗಾಗೂ ಕೂಡ ಕೂಗು ಕೇಳಿ ಬರ್ತಾ ಇರೋದು. ಸಿಎಂರನ್ನ ಭೇಟಿ ಹಾಕುವುದಕ್ಕೆ ನಿಯೋಗ ರೆಡಿ ಆಗಿದೆ. ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ನಿಯೋಗ ಭೇಟಿ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೀಗ ಜಿಲ್ಲಾ ವಿಭಜನೆಯ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಸಿಎಂರನ್ನೇ ಖುದ್ದಾಗಿ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಮುಂದಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಂತ ಮಾತುಕತೆ, ಸಭೆ, ಚರ್ಚೆ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಈ ಬೇಡಿಕೆಗೆ ಸಿಎಂ ಏನ್ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ನಿಯೋಗ ರೆಡಿ ಆಗಿರುವಂಥದ್ದು. ಈ ಮುಖಾಂತರವಾಗಿ ಜಿಲ್ಲಾ ವಿಭಜನಾ ರಾಜಕೀಯ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಯಾಕಂದ್ರೆ ಗೋಕಾಕ್ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಥಣಿ ಬೈಲಹೊಂಗಲದ ತಮ್ಮ ಬೇಡಿಕೆ ನೀಡ್ತಾ ಇದ್ದಾರೆ. ನಮಗೂ ಕೂಡ ಅದೇ ರೀತಿಯಾಗಿ ಬೇಡಿಕೆ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಅಥಣಿ ಅನ್ನುವಂಥ ಬ್ಯಾನರನ್ನು ಅವ್ರು ಇಟ್ಕೊಂಡು ಕೂತಿದ್ದಾರೆ. ಸೊ ಹಾಗಾಗಿ ಇದು ಜಿಲ್ಲಾ ವಿಭಜನೆಯ ಕೂಗು ಇದೀಗ ಇನ್ನೊಂದು ಹಂತಕ್ಕೆ ತಲುಪಿರುವಂಥದ್ದು. ಕೊರತೆಯನ್ನು ನಿರ್ಮಿಸಬೇಕಂತ ತಮ್ಮಲ್ಲಿ ಕೋರುತ್ತೇವೆ. ಈ ಹೋರಾಟ ನಿರಂತರವಾಗಿ ಸಾಯಂಕಾಲವರೆಗೂ ಇರುತ್ತೆ. ಆದರೆ ಬಂದಿರತಕ್ಕಂಥ ಈ ರ್ಯಾಲಿಯ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಪರಮ ಪುರುಷರು ತಮ್ಮ ಎಲ್ಲರೂ ಯಶಸ್ವಿ ಮಾತನಾಡ್ತಾರೆ. ಆದ ಕಾರಣ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಲಾಗ್ತಾ ಇತ್ತು. ಅವರು ಕೂಡ ಬೇಡಿಕೆನ ಇಟ್ಟಿದ್ರು. ನಮ್ಮ ಬಹು ವರ್ಷಗಳ ಬೇಡಿಕೆ, ಇದನ್ನು ಈಡೇರಿಸಲೇಬೇಕು ಅನ್ನುವಂಥದ್ದು ಆಗ್ರಹ ಆಗಿತ್ತು. ಅದಕ್ಕೆ ಅಂತ ಕೆಲವು ನಾಯಕರುಗಳು ಕೂಡ ಸಾಥ್ ಕೊಟ್ಟಿದ್ದು ಗೊತ್ತಿರುವಂಥ ವಿಚಾರ. ಇದೀಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಲಾಗಿದೆ. ಅಥಣಿಯಲ್ಲೂ ಕೂಡ ನಮಗೂ ಕೂಡ ಅದೇ ರೀತಿಯಾಗಿ ವಿಭಜನೆ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇರುವಂಥದ್ದು. ಸೊ ನಾವು ಕೂಡ ಈ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಥಣಿ ಮತ್ತು ಬೈಲಹೊಂಗಲ ಜಿಲ್ಲೆಯವರು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈಗ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ, ಬಹಳ ದಿನಗಳಿಂದ ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಇದೀಗ ಮುಂದೆ ಇನ್ನೊಂದು ಹಂತಕ್ಕೆ ಹೋಗ್ತಾ ಇರುವಂಥದ್ದು. ಈಗ ಮತ್ತೂ 2 ಜಿಲ್ಲೆಗಳು ಪ್ರತ್ಯೇಕವಾಗಿ ನಮಗೂ ಕೂಡ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಿಎಂರನ್ನ ಭೇಟಿಯಾಗುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ? ನಿಯೋಗದವ್ರು ಏನು ಹೇಳ್ತಾರೆ ಅಂತ? ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮತ್ತಷ್ಟು ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು. ಇವತ್ತು ಪ್ರಮುಖವಾಗಿ ಅಥಣಿ ಜಿಲ್ಲೆ ಮಾಡಬೇಕಂತೇಳಿ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ನಿಯೋಗ ಏನಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಲಿದೆ. ಮಾಜಿ DCM ಮತ್ತು ಅಥಣಿ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮಠಾಧೀಶರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡೋದಾದರೆ ಅಥಣಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಸಿಎಂ ಮುಂದೆ ಇಡಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಕಳೆದ 1 ವಾರದಿಂದ ಸದ್ದು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಳೆದ ಮೊನ್ನೆ ಅಷ್ಟೇ ಏನು ಗೋಕಾಕ್ ಜಿಲ್ಲೆ ಮಾಡಬೇಕಂತೇಳಿ ಜಾರಕಿಹೊಳಿ ಬ್ರದರ್ಸ್ ಅಖಾಡಕ್ಕೆ ಧುಮುಕಿದ್ರು. ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿಯೋಗ ಏನಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ಭೇಟಿಯಾಗಿ ಗೋಕಾಕ್ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು, ಜೊತೆಗೆ ಇದೇ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಅನ್ನೋ ಒತ್ತಡವನ್ನು
ಹಾಕಿದ್ರು. ಜೊತೆಗೆ ಆ ಒಂದು ನಿಯೋಗ ಕೂಡ ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಬೆಳಗಾವಿ ಜಿಲ್ಲೆ 18 ಶಾಸಕರನ್ನು ಕರಿತೇನೆ, ಕರೆದವರು ಸಭೆ ನಡೆಸ್ತೇನೆ, ಜೊತೆಗೆ ಆ ನಂತರ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಸಿ ಎಂ ಕೊಟ್ಟಿದ್ದರು. ಇದಾದ ಬಳಿಕ ಏನಂದರೆ ಏನು ಚಿಕ್ಕೋಡಿ ಜಿಲ್ಲೆ ಹೋರಾಟಗಾರರು ಕೂಡ ಈ ಹೋರಾಟ ನಡೆಸಿದ್ರು. ಅದರ ಭಾಗವಾಗಿ ಏನು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಸದನದಲ್ಲಿ ಒಂದು ಧ್ವನಿ ಎತ್ತುವಂಥದ್ದು, ಅಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಸದನದಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮತ್ತು ಚಿಕ್ಕೋಡಿ ಏನು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಕಾಗವಾಡ ಶಾಸಕ ರಾಜು ಕಾಗೆ ಕೂಡ ಒಂದು ಇಲ್ಲಿ ಧ್ವನಿಗೂಡಿಸಿರ್ತಕ್ಕಂಥದ್ದು. ಚಿಕ್ಕೋಡಿ ಮತ್ತು ಗೋಕಾಕ್ ಎರಡನ್ನೂ ಜಿಲ್ಲೆ ಮಾಡಬೇಕು ಅನ್ನೋಂಥ ಒಂದು ಏನು ಒತ್ತಾಯವನ್ನು ಸ್ಪೀಕರ್ ಮೂಲಕ ಸರ್ಕಾರದ ಮುಂದೆ ಮಾಡಿದ್ದಾರೆ. ಜೊತೆಗೆ ಏನು ದುರ್ಯೋಧನ ಐಹೊಳೆ ಸರ್ಕಾರಕ್ಕೆ ಕೇಳಿದಂಥ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆರ್ಥಿಕ ಇಲಾಖೆಯಿಂದ ಯಾವುದೇ ನೂತನ ಜಿಲ್ಲೆಗಳಿಗೆ ಅನುಮೋದನೆ ಸಿಗ್ತಾ ಇಲ್ಲ, ಹಾಗಾಗಿ ಒಂದು ಯಾವುದೇ ಪ್ರಸ್ತಾವನೆಗೆ ಈಗ ಏನು ಅನುಮೋದನೆ ಸಿಗೋದಿಲ್ಲ ಅನ್ನೋಂಥ ಮಾತನ್ನು ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಏನು ಚಿಕ್ಕೋಡಿ ಭಾಗದ ಶಾಸಕ ದುರ್ಯೋಧನ ಐಹೊಳೆ ಕೂಡ ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಏನು ಬೈಲಹೊಂಗಲ ಜಿಲ್ಲೆ ಮಾಡಬೇಕಂತೇಳಿ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಆಗಿರ್ಬೋದು, ಜೊತೆಗೆ ಸ್ಥಳೀಯ ನಾಯಕರಾಗಿರ್ಬೋದು ಮುಖ್ಯಮಂತ್ರಿಗಳ ಭೇಟಿಯಾಗಿ ಒಂದು ಒತ್ತಡ ಹೇರುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ತೀವ್ರಗೊಳ್ತಾ ಇದೆ. ಚಿಕ್ಕೋಡಿ ಗೋಕಾಕ್ ಜೊತೆಗೆ ಈಗ ಬೈಲಹೊಂಗಲ್ ಮತ್ತು ಅಥಣಿ ಜಿಲ್ಲೆ ಮಾಡಬೇಕನ್ನೋಂಥ ಒಂದು ಡಿಮಾಂಡನ್ನು ಕೂಡ ಇಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಲಕ್ಷ್ಮಣ ಸವದಿ ನೇತೃತ್ವದ ನಿಯೋಗ ಏನಿದೆ ಮಧ್ಯಾಹ್ನ ಭೋಜನದ ಬಳಿಕ CM ಸಿದ್ದರಾಮಯ್ಯ ಭೇಟಿಯಾಗಲಿದೆ. ಅದಾದ ಬಳಿಕ ಏನು ಮುಖ್ಯಮಂತ್ರಿಗಳಿಗೆ ಒಂದು ಅಥಣಿ ಜಿಲ್ಲೆ ಮಾಡಲೇಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಮಾಡಲಿದ್ದಾರೆ. ಯಾಕಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರ್ತಕ್ಕಂಥ ಅಥಣಿ ಜಿಲ್ಲೆಯಿಂದ ಯಾರಾದರೂ ಬೆಳಗಾವಿಗೆ ಬರಬೇಕಂದ್ರೆ 200 ಕಿಲೋಮೀಟರ್ವರೆಗೂ ಕೂಡ ಏನು ಪ್ರಯಾಣ ಮಾಡಿ ಬರಬೇಕಾಗುತ್ತೆ. ಹಾಗಾಗಿ ಏನು ಆಡಳಿತಾತ್ಮಕ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರಿಗೆ ಆಡಳಿತ ವಿಕೇಂದ್ರೀಕರಣದ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು, ಅದರಲ್ಲೂ ಕೂಡ ಗೋಕಾಕ್ ಚಿಕ್ಕೋಡಿ ಜೊತೆಗೆ ಅಥಣಿ ಜಿಲ್ಲೆಯನ್ನು ಮಾಡಬೇಕು ಅನ್ನೋಂಥ ಒಂದು ಒತ್ತಡವನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದ ನಿಯೋಗ ಹಾಕಲಿದೆ. ನೀತಿ ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.